ನಿನ್ನ ಒಂದು ಜೀವನದಲ್ಲಿ ಪ್ರಶಾಂತವಾಗಲಿ, ಮನಃಶಾಂತವಾಗಲಿ ನಿನ್ನ ಒಂದು ಯೋಚನೆಯಿಂದ ಪ್ರಾರಂಭವಾಗುತ್ತದೆ. ನೀನು ಯೋಚನೆಯಿಂದ ಬದಲಾಯಿಸಿಕೊಂಡರೆ ನಿನ್ನ ಅಭ್ಯಾಸ ಬದಲಾಗುತ್ತದೆ. ನಿನ್ನ ಅಭ್ಯಾಸ ಬದಲಾದರೆ ನಿನ್ನ ಜೀವನವೇ ಬದಲಾಗುತ್ತದೆ. ಈ ಪ್ರಪಂಚದಲ್ಲಿ ಅತ್ಯಂತ ಸುಲಭವಾದ ಕೆಲಸ ಇತರರಲ್ಲಿ ತಪ್ಪುಗಳನ್ನು ಹುಡುಕುವುದು. ಅತ್ಯಂತ ಕಷ್ಟವಾದ ಕೆಲಸ ನಮ್ಮಲ್ಲಿ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಳುವುದು. ಅವುಗಳನ್ನು ಒಪ್ಪಿಕೊಂಡಾಗಲೇ ನಮ್ಮಲ್ಲಿ ಬದಲಾವಣೆ ಆರಂಭವಾಗುತ್ತದೆ. ಆಗುವುದೆಲ್ಲ ಖಂಡಿತವಾಗಿಯೂ ಒಳ್ಳೆಯದಕ್ಕೆ ಆಗುತ್ತದೆ. ನಾವು ಆಗುವುದನ್ನು ಪೂರ್ಣ ಮನಸ್ಸಿನಿಂದ ಒಳ್ಳೆಯದು ಎಂದು ನೋಡಬೇಕು. ಹೀಗೆ ಒಂದು ರಾಜ್ಯದಲ್ಲಿ ಒಬ್ಬ ಮಂತ್ರಿ ತುಂಬ ಶಾಂತ ಸ್ವಭಾವದ. ಏನೇ ಆಗಲಿ ಒಳ್ಳೆಯದೇ ಎಂದು ನೋಡುವ ಮನಸ್ಥಿತಿ. ಒಂದು ದಿನ ರಾಜನು ತನ್ನ ಆಸ್ಥಾನದಲ್ಲಿ ತಾನು ಯುದ್ಧವನ್ನು ಗೆದ್ದಿದ್ದರ ಬಗ್ಗೆ ಎಲ್ಲರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದನು. ಆಗ ಮಂತ್ರಿಯು ಅದಕ್ಕೆ ಹೌದು ಪ್ರಭುಗಳೇ, ಒಳ್ಳೆಯದೇ ಆಗಿ ಎಂದು ಪ್ರತಿಕ್ರಿಯಿಸುತ್ತಿದ್ದನು. ಆಗ ರಾಜನು ಹೌದು, ಯುದ್ಧ ಗೆದ್ದದ್ದು ಒಳ್ಳೆಯದೇ ಆಗಿತ್ತು. ಆದರೆ ಯುದ್ಧದಲ್ಲಿ ನನ್ನ ಕೈ ಬೆರಳು ತುಂಡಾಗಿದೆ, ಅದು ಒಂದು ಕೆಟ್ಟದ್ದು ಆಯಿತು ಎಂದು. ಆಗ ಮಂತ್ರಿಯು ಇಲ್ಲ ಪ್ರಭುಗಳೇ, ಆ ನಿಮ್ಮ ಬೆರಳು ತುಂಡಾದದ್ದು ಕೂಡ ಒಳ್ಳೆಯದೇ ಎಂದರು. ಅದಕ್ಕೆ ರಾಜನು ಕೋಪಗೊಂಡು ನನ್ನ ಬೆರಳು ತುಂಡಾದದ್ದು ನಿನಗೆ ಒಳ್ಳೆಯದೇ ಎಂದು ಕಾರಾಗೃಹಕ್ಕೆ ತಳ್ಳಲು ಆದೇಶಿಸಿದನು. ಅದಕ್ಕೂ ಮಂತ್ರಿ ಒಳ್ಳೆಯದೇ ಎಂದು ಶಾಂತತೆಯಿಂದ ಕಾರಾಗೃಹಕ್ಕೆ ಹೊರಟನು. ಹೀಗೆ ಕೆಲವು ದಿನ ಕಳೆದ ನಂತರ ರಾಜನು ಬೇಟೆಗಾಗಿ ಕೆಲವು ಸೈನಿಕರೊಡನೆ ಕಾಡಿಗೆ ಹೊರಟರು. ದಟ್ಟವಾದ ಕಾಡಲ್ಲಿ ರಾಜನು ಮತ್ತು ಸೈನಿಕರು ಬೇರೆಯಾಗಲು ಕಾಡಲ್ಲಿರುವ ಕಾಡು ಜನಗಳು ರಾಜನನ್ನು ವಂದಿಸಿ ತಮ್ಮ ಕೂಟಕ್ಕೆ ಕರೆದುಕೊಂಡು ಹೋದರು. ತಮ್ಮ ಕೂಟದಲ್ಲಿ ಪೂಜೆಯನ್ನು ನೆರವೇರಿಸಿ ಬಲಿಕೊಡಲು ರಾಜನನ್ನು ಬಂಧಿಸಿದನು. ರಾಜನು ಗಾಬರಿಗೊಂಡಿದ್ದನು. ಬಲಿ ಕೊಡುವ ಮೊದಲು ರಾಜನ ಎಲ್ಲ ಅವಯವಗಳನ್ನು ಪರೀಕ್ಷಿಸಲು ಆ ಜನರ ಮುಖ್ಯಸ್ಥರು ಆದೇಶಿಸಿದರು. ಆಗ ರಾಜನನ್ನು ಮೇಲಿಂದ ಕೆಳಗೆ ಪರೀಕ್ಷಿಸಿದಾಗ ರಾಜನ ಬೆರಳು ತುಂಡಾದದ್ದು ಕಂಡು ಬಲಿಗೆ ರಾಜನು ಅರ್ಹನಲ್ಲ ಎಂದು ನಿರ್ಧರಿಸಿ ರಾಜನನ್ನು ಬಿಡುಗಡೆ ಮಾಡಿದರು. ಆಗ ರಾಜನಿಗೆ ಅಂದು ಮಂತ್ರಿ ಹೇಳಿದ ಮಾತು ನೆನಪಾಗಿ ತನ್ನ ಬೆರಳು ತುಂಡಾದದ್ದು ಇಂದು ನನ್ನ ಜೀವವೇ ಉಳಿದಿದೆ ಎಂದು ಆಶ್ಚರ್ಯಪಟ್ಟನು. ರಾಜನು ತಕ್ಷಣವೇ ಅಲ್ಲಿಂದ ಓಡಿ ರಾಜ್ಯಕ್ಕೆ ಬಂದು ಮಂತ್ರಿಯನ್ನು ಬಿಡುಗಡೆ ಮಾಡಲು ಹೇಳಿದನು. ರಾಜನು ಮಂತ್ರಿಯನ್ನು ಕುರಿತು, ನೀನು ಅಂದು ನನ್ನ ಬೆರಳು ತುಂಡಾಗಿದೆ ಎಂದು ಒಳ್ಳೆಯದೇ ಅಂತ ಹೇಳಿದ್ದು ನಿಜವಾಗಿಯೂ ಒಳ್ಳೆಯದೇ ಆಯಿತು. ಆಗ ರಾಜ ಒಂದು ಸಂಶಯ ಉಂಟಾಗಿ, ನೀವು ಎಲ್ಲದಕ್ಕೂ ಒಳ್ಳೆಯದೇ ಅಂತ ಹೇಳುವ ನಿಮ್ಮನ್ನು ನಾನು ಕಾರಾಗೃಹಕ್ಕೆ ತಳ್ಳಿದೆ, ಅದು ಹೇಗೆ ಒಳ್ಳೆಯದು ಅಂತ ಕೇಳಿದನು. ಆಗ ಮಂತ್ರಿ ಅದಕ್ಕೂ ಇಲ್ಲ ಪ್ರಭುಗಳೇ, ಅದು ಕೂಡ ಒಳ್ಳೆಯದೇ ಎಂದನು. ಅದು ಹೇಗೆ ಎಂದು ರಾಜನು ಕೇಳಿದಾಗ ಅದಕ್ಕೆ ಮಂತ್ರಿ ಹೇಳಿದನು, ನಾನು ಹೊರಗಿದ್ದರೆ ನಿಮ್ಮ ಜೊತೆ ಕಾಡಿಗೆ ಬರುತ್ತಿದ್ದೆ. ನಿಮ್ಮ ಹಾಗೆ ನನ್ನನ್ನು ಬಂಧಿಸಿ ಕರೆದುಕೊಂಡು ಹೋಗುತ್ತಿದ್ದರು. ನಿಮ್ಮ ಬೆರಳು ತುಂಡಾಗಿದೆ ಎಂದು ನಿಮ್ಮನ್ನು ಬಿಟ್ಟು ನನ್ನ ಎಲ್ಲ ಅವಯವಗಳು ಸರಿಯಿದೆ ಎಂದು ನನ್ನನ್ನು ಬಲಿ ಕೊಡುತ್ತಿದ್ದರು ಎಂದರು. ಅದಕ್ಕೆ ನಾನು ಕಾರಾಗೃಹದಲ್ಲಿ ಇದ್ದದ್ದು ಒಳ್ಳೆಯದೇ ಆಯಿತು. ಆಗ ರಾಜನಿಗೆ ಇದು ಕೂಡ ಒಳ್ಳೆಯದೇ ಎಂದು ಮನವರಿಕೆ ಆಯಿತು. ಹೀಗೆ ನಾವು ಜೀವನದಲ್ಲಿ ಆಗುವ ಎಲ್ಲವನ್ನೂ ಒಳ್ಳೆಯದೇ ಎಂದು ಪೂರ್ಣ ಮನಸ್ಸಿನಿಂದ ಸ್ವೀಕರಿಸಬೇಕು. ಯಾವುದನ್ನು ತಿರಸ್ಕರಿಸಬಾರದು. ಯಾವಾಗಾದರೆ ನಾವು ಆಗುವ ಎಲ್ಲವನ್ನೂ ಒಳ್ಳೆಯದೇ ಎಂದು ನೋಡುವುದನ್ನು ಅಭ್ಯಾಸ ಮಾಡುವೆವೋ ಆಗ ಖಂಡಿತವಾಗಿಯೂ ಒಳ್ಳೆಯದೇ ಆಗಲು ಆರಂಭವಾಗುತ್ತದೆ. ಸುಮ್ಮನೆ ಎಲ್ಲ ಒಳ್ಳೆಯದೇ ಎಂದು ಹೇಳುವುದಲ್ಲ, ಒಳ್ಳೆಯದೇ ಎಂದು ನೋಡುವುದು. ಭಗವಂತನ ಎಲ್ಲ ನಿರ್ಣಯಗಳನ್ನು ಸ್ವೀಕರಿಸುವುದು, ಅದುವೇ ನಿಜವಾದ ಭಕ್ತಿ. ಇದೇ ಜೀವನ, ಇದುವೇ ಧ್ಯಾನ, ಇದುವೇ ಪ್ರಶಾಂತತೆ. ಧೈರ್ಯದಿಂದ ಇರಿ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಸಂಪೂರ್ಣವಾಗಿ ನಂಬಿಕೆಯಿಂದ ಇರಿ.